ವಿಷ್ಣು ದಾದಾನು ಸಹ ಅವರು ಸಹ ಬಾಬಾನ ದೊಡ್ಡ ಭಕ್ತ. ಅವರಲ್ಲಿ ಆ ಒಂದು ಸ್ಪಿರಿಚುವಲ್‌ದು ಸ್ಪಾರ್ಕ್ ಏನಾದ್ರು ನಿಮಗೆ ಕಾಣಿಸಿತಾ? ಜ್ಯೇಷ್ಠ ಸಿನಿಮಾ ವಾಸ್ ಎ ವೆರಿ ಬಿಗ್ ಟೈಮ್ ಸ್ಪೆಂಟ್. ಅಂದ್ರೆ ಅದಕ್ಕೆ ಮುಂಚೆ ನಾನು 7 ಸಿನಿಮಾ ಮಾಡಿದ್ದೀನಿ. ಆದ್ರೆ ಬಾಕಿ ಉಳಿದಂತ 5-6 ಸಿನಿಮಾ ಮಾಡಿದಾಗ ನಾನು ತೀರಾನೇ ಚಿಕ್ಕವನು. ಮತ್ತೆ ಅವರು ಕೂಡ ಅವರ ಮಿಡ್ 30s 40s ಟೈಪ್ ಅಲ್ಲಿ ಇರೋ ಆಂಗ್ರಿ ಯಂಗ್ ಮ್ಯಾನ್ 50 ಪ್ಲಸ್ ಮೇಲೆ ಒಂಥರ ಲೆಕ್ಕಾಚಾರಕ್ಕೆ ಬರುತ್ತೆ. ಬಟ್ ಈಸ್ ದ ಸೇಮ್ ಆಲ್ವೇಸ್, ಅದರ ಪ್ರಶ್ನೆ ಅಂತಲ್ಲ. ಕಾಂಬಿನೇಷನ್ ಸೀನ್ಸ್ ಜಾಸ್ತಿ ಇತ್ತು. ಮತ್ತೆ ನಾನು ಸ್ವಲ್ಪ ಈ ಕಡೆ ದೊಡ್ಡವನಾಗಿದ್ದೆ, ಅಂದ್ರೆ ಒಂದು ಟೀನೇಜ್ ಅಲ್ಲಿ ಇದ್ದೆ. ನನಗೆಲ್ಲ ಲಿಟರಲಿ ರ್ಯಾಗಿಂಗ್ ನಡೆಯೋದು. ನಾನು ಬಾ ನೀನು ಅವೆಲ್ಲ ಇಲ್ಲ. ಸೊ ಡಿನ್ನರ್ ಜಾಯಿನ್ ಮಾಡೋದು, ರ್ಯಾಗಿಂಗ್ ಮಾಡೋದು, ತಮಾಷೆ ಜೋಕ್ ಸಿಕ್ಕಾಬಟ್ಟೆ. ಇದ್ರ ಮಧ್ಯದಲ್ಲೂ ನಾನು ಅವಾಗ ಸಾಯಿ ಸಚ್ಚರಿತೆ ಓದ್ತಾ ಇದ್ದ ದಿನಗಳು, ತುಂಬಾ ಓದ್ತಾ ಇದ್ದ ದಿನಗಳು ಅದು. ಮೈಸೂರಲ್ಲಿ ಬೇರೆ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ, ಕಪ್ಪು ಶಿಲೆ. ರೆಗ್ಯುಲರ್ ಆಗಿ ಅಲ್ಲಿಗೆ ಹೋಗೋದು. ಇವ್ರಿಗೆಲ್ಲ ವಿಚಾರಗಳು ಗೊತ್ತು. ಇವ್ನು ಸಾಯಂಕಾಲ ಆದ್ರೆ ಅವ್ನು ರೂಮಲ್ಲಿ ಇರಲ್ವಂತಲ್ಲ, ಇವನ್ನೆಲ್ಲ ಸಾಯಿಬಾಬಾ ದೇವಸ್ಥಾನ, ಇವ್ನು ರೂಮಲ್ಲೇ ಓದ್ತಾ ಇರ್ತಾನೆ. ಶೂಟಿಂಗ್ ಅಲ್ಲೂ ನಾನು ಬುಕ್ ಮಾರ್ಕ್ ಇಟ್ಕೊಂಡು ಬರೆಯೋದೆಲ್ಲ ಮಾಡ್ತೀನಿ. ಏನ್ ಸಚ್ಚರಿತೆ ಅಂದ್ರೇನು? ಸಚ್ಚರಿತೆ ಓದ್ತಾ ಇದೀರ, ಸಚ್ಚರಿತೆ ಅಂದ್ರೇನು? ಇಷ್ಟೊಂದು ಪೇಜ್ ಓದಿದೀವಿ, ಟೈಟಲ್ದೇ ಅರ್ಥ ಗೊತ್ತಿಲ್ವಲ್ಲ. ಸತ್ಯವಾದ ಚರಿತೆ ಸಚ್ಚರಿತೆ ಅನ್ನಕ್ ಗೊತ್ತಿಲ್ವಲ್ಲ ನನಗೆ. ನಾನು 17 ವರ್ಷ ಗುರು. ಹ್ಮ್. ಸೊ ಅವರು ಆಧ್ಯಾತ್ಮ ಲೈಫು ಎರಡನ್ನೂ ಇದ್ ಮಾಡ್ಕೊಂಡು ಹ್ಮ್. ನಮ್ಮಲ್ಲಿ ಟೆಸ್ಟ್ ಮಾಡೋರು. ಇವ್ನು ಹ್ಮ್. ಎಷ್ಟು ಇದ್ರ ಕಡೆ ಇದಾನೆ ಅನ್ನೋ ತರ ಆಸಕ್ತಿ ಇದೆ ಅಂತ. ಆಸಕ್ತಿ ಇದೆ. ಆಮೇಲೆ ನಂಗೆ ಹ್ಮ್. ಪ್ರಶ್ನೆ ಎಲ್ಲ ಕೇಳೋರು ನಂಗೆ. ಹ್ಮ್. ನಿಂಗೆ ಸಪೋಸ್ ಒಂದಿನ ಇಂಗ್ಲೆಂಡ್ ರಾಣಿ ಅವಳು ಬಂದ್ಬಿಟ್ಟು ನನ್ನ ಮಗಳನ್ನ ನಿಂಗೆ ಕೊಡ್ತೀನಿ ಅಂತ ನಿನ್ ಮದ್ವೆ ಆಗಲ್ವಾ? ನಾನು ಇಂಗ್ಲೆಂಡ್ ರಾಣಿ ಮದ್ವೆ ಆಗ್ಬೋದು, ಬಟ್ ನಾನು ಹೋಗಿ ಲಂಡನ್ ಅಲ್ಲಿ ಅವ್ರ ಪ್ಯಾಲೇಸ್ ಅಲ್ಲಿ ಇರಕ್ಕಾಗಲ್ಲ. ಹ್ಮ್. ಅವ್ಳು ನಮ್ಮನೆ ಇರ್ಬೇಕಷ್ಟೇನೆ. ಏನ್ರಿ ನಿಮ್ಗೆ ಸಿಕ್ಕಾಪಟ್ಟೆ ಈಗೋ? ಹ್ಮ್. ಅಷ್ಟು ದೊಡ್ಡ ರಾಣಿ ಅವಳ ಮಗಳನ್ನೇ ಕೊಡ್ತಾಳೆ, ಅವಳ ಖುಷಿಗೆ ನೀವು ಅವ್ರ ಮನೇಲಿ ಇರಕ್ಕಾಗಲ್ವಾ? ಅಷ್ಟ್ ಮಾಡಕ್ಕಲ್ವಾ ನೀವು? ಹ್ಮ್. ನಿಮಗೆ ಅವಳೆಲ್ಲ ಪ್ಯಾಲೇಸ್ ಬಿಟ್ಬಿಟ್ಟು ನಿಮ್ಮ ಮನೇಲಿ ಇರ್ಬೇಕಾ? ಹ್ಮ್. ಮತ್ ನಾನೇ ಆಗ್ಬೇಕು ಅವಳಿಗೆ? ಹಿಂಗೆ ಮಾತುಗಳು ನಾವು ಈ ತರ ಸಿಕ್ಕಾಪಟ್ಟೆ ಮಾತಾಡಿದೀವಿ. ಅವ್ರ ಮನೆಗೆ ಗೋಕುಲಾಷ್ಟಮಿಗೆ ಕರೆಯೋರು. ಅಲ್ಲಿ ಆಮೇಲೆ ಕರೋಕೆ ಕ್ಲಬ್ ಮಾಡಿದ್ರು, ಸ್ನೇಹಲೋಕ ಕರೋಕೆ ಕ್ಲಬ್. ಅಲ್ಲಿ ಇನ್ನೂ ಒಡನಾಟ ಜಾಸ್ತಿ ಆಯ್ತು. ಅದೊಂಥರ ಬಹಳ ಮಜಾನಪ್ಪ. ಹೇಳ್ಬೇಕಂದ್ರೆ ಜಸ್ಟ್ ಅದೇನು ಹೇಳಿದ್ನಲ್ಲ, 2006 ಅದು 9 ಅವ್ರು ಹೋಗಿದ್ದು. ಒಂದು 3 ಇಯರ್ಸ್ ಅಲ್ಲಿ ನಮ್ಗೆ ಸ್ವರ್ಗನೇ ತೋರಿಸ್ಬಿಟ್ರು. ಎಲ್ಲ ತರ ಸ್ವರ್ಗ ತೋರಿಸ್ಬಿಟ್ಟು ಬಿಟ್ಟು ಹೋಗ್ಬಿಟ್ರು. ತುಂಬಾ ಬೇಜಾರಾಗ್ತದೆ. ನಾನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಇವತ್ತಿಗೂ ಆಗಲ್ಲ.